ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಎಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ಗುರುವಿಗೆ ಹೆಚ್ಚಿನ ಸ್ಥಾನವನ್ನು ನೀಡಿದ್ದೇವೆ. ಗು ಎಂದರೆ ಅಜ್ಞಾನ, ರು ಎಂದರೆ ಉದ್ದೀಪನ ತೊಲಗಿಸುವವನು. ಯಾರು ನಮ್ಮ ಅಜ್ಞಾನವನ್ನು ತೊಲಗಿಸುವವನೋ ಅವನೇ ನಮ್ಮ ಗುರು. ಜ್ಞಾನವನ್ನು ಕೊಡುವವನೇ ಗುರು. ಜ್ಞಾನ ಎಂದರೆ ನಮ್ಮ ಬುದ್ಧಿ ಯಾವುದೇ ವಿದ್ಯೆ ಕಲಿಯಬೇಕಾದರೆ ಗುರುವಿನ ಅವಶ್ಯ ಪಾತ್ರ ತುಂಬ ಮುಖ್ಯ. ಆದ್ದರಿಂದ ಗುರು ದೇವರಿಗಿಂತ ದೊಡ್ಡವನು ಎಂದು ಹೇಳಿರುವುದು. ನಾಹಿ ಜ್ಞಾನೇನ ಮುಕ್ತಿ, ಅಂದರೆ ಜ್ಞಾನವಿಲ್ಲದೆ ಮುಕ್ತಿ ಇಲ್ಲವೆಂದು ನಮ್ಮ ಹಿರಿಯರು ಹೇಳಿದ್ದಾರೆ. ಗುರುಕೃಪೆ ಇದ್ದರೆ ನಾವು ಯಾವ ಸಮಸ್ಯೆಯನ್ನಾದರೂ ಸುಲಭವಾಗಿ ಜಯಿಸಬಹುದು. ಗುರುವಿನ ಮೂಲಕವೇ ದೇವರ ಸಾಕ್ಷಾತ್ಕಾರವಾಗಬೇಕು. ಆದುದರಿಂದ ನಮಗೆ ಗುರುವು ಬೇರೆಯಲ್ಲ, ದೇವರು ಬೇರೆಯಲ್ಲ. ವರ್ಷದಲ್ಲಿ 12 ಹುಣ್ಣಿಮೆಗಳು ಬರುತ್ತವೆ. ಅದರಲ್ಲಿ ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ತುಂಬ ಶ್ರೇಷ್ಠವಾದುದು ಎಂದು ಪುರಾಣಗಳು ಹೇಳುತ್ತವೆ. ಈ ಹುಣ್ಣಿಮೆಯನ್ನು ಗುರು ಹುಣ್ಣಿಮೆ ಅಥವಾ ವ್ಯಾಸ ಹುಣ್ಣಿಮೆಯಾಗಿ ಆಚರಿಸುತ್ತೇವೆ. ಈ ಹುಣ್ಣಿಮೆಯ ದಿನ ವೇದವ್ಯಾಸರು ಜನಿಸಿದ ದಿನ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ವ್ಯಾಸರು ನಮ್ಮ ಸಂಸ್ಕೃತಿಯ ಆಧ್ಯಾತ್ಮಿಕ ಮೌಲ್ಯಗಳನ್ನು ಪ್ರಪಂಚದಲ್ಲಿ ಎತ್ತಿ ಹಿಡಿದಿದ್ದಾರೆ. ವೇದವನ್ನು 4 ಭಾಗಗಳಾಗಿ ವಿಂಗಡಿಸಿದ್ದರಿಂದ ಇವರನ್ನು ವೇದವ್ಯಾಸರು ಎಂದು ಕರೆಯಲಾಗಿದೆ. ಬ್ರಹ್ಮಸೂತ್ರ ಅಥವಾ ಚತುಸ್ಸೂತ್ರಿ ಭಗವದ್ಗೀತೆಯನ್ನು ಕ್ರಮಬದ್ಧವಾಗಿ ವ್ಯಾಖ್ಯಾನಿಸಿ ಕೊಟ್ಟವರು ವೇದ ವ್ಯಾಸರೇ. ಜೀವನದಲ್ಲಿ ಪ್ರತಿಯೊಬ್ಬನಿಗೂ ಮುಂದೆ ಗುರಿ ಇರಬೇಕು, ಹಿಂದೆ ಗುರುವಿನ ಸಹಾಯ ಇರಬೇಕು. ಆಗಲೇ ಯಶಸ್ಸು ಸಿಗಲು ಸಾಧ್ಯ. ಇಂತಹ ಗುರುಪೂರ್ಣಿಮೆಯ ದಿನ ಸನ್ಯಾಸಿಗಳು, ಸಾಧು ಸಂತರುಗಳು ತಮ್ಮ ಗುರುವನ್ನು ಪೂಜಿಸಿ ಚಾತುರ್ಮಾಸ್ಯ ವ್ರತವನ್ನು ಪ್ರಾರಂಭ ಮಾಡುತ್ತಾರೆ. ನಾವು ಮಾತಾ ಪಿತೃ ಗುರು ದೈವಃ ಎಂಬಂತೆ ನಮ್ಮ ತಾಯಿ ತಂದೆ ಗುರುಗಳ ಮಾರ್ಗದರ್ಶನ ಹಾಗೂ ಆಶೀರ್ವಾದದಿಂದ ದೈವವನ್ನು ಸಾಕ್ಷಾತ್ಕಾರ ಪಡೆಯೋಣ. ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳೋಣ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಾಲಕಾಯ ಚಕ್ಷುರ್ ಉನ್ಮಿಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಧನ್ಯವಾದಗಳು.